ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಮಂತ್ರಾಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಮಠದ ಪ್ರಾಂಗಣದಲ್ಲಿ ರಾಯರು ರಚಿಸಿರುವಂತಹ ಪರಿಮಳ ಗ್ರಂಥವನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಪಲ್ಲಕ್ಕಿ ಉತ್ಸವವನ್ನು ನೆರವೇರಿಸಲಾಯಿತು. ತಮಿಳುನಾಡಿನ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಾಲಯದಿಂದ ಬಂದಂತಹ ಶೇಷವಸ್ತ್ರವನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ರಾಯರಿಗೆ ಶೇಷವಸ್ತ್ರವನ್ನು ಸಮರ್ಪಿಸಲಾಯಿತು. ತುಂಗಾತೀರ ನಿವಾಸಿ ಗುರುರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಬಂದಂತಹ ಭಕ್ತರು ತುಂಗಾ ಪುಣ್ಯ ಸ್ನಾನವನ್ನು ಮಾಡಿದರು. 2 ರಿಂದ 3 ವರ್ಷದಿಂದ ನದಿ ತುಂಬಿರುವಂತಹ ಹಿನ್ನೆಲೆಯಲ್ಲಿ ಪುಣ್ಯ ಸ್ನಾನಕ್ಕೆ ಭಕ್ತರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂತಹ ಮಂತ್ರಾಲಯದ ರಾಯರ ಮಠದ ತಳಿರು ತೋರಣ, ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಇನ್ನಷ್ಟು ಸೆಳೀತಾ ಇದೆ. ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಮಂತ್ರಾಲಯ ಮಠದ ಅಂಗಳ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಕಲಿಯುಗ ಕಾಮಧೇನು ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನೆ ಸಂಭ್ರಮ ರಾಯರ ಮಠಗಳ ಎಲ್ಲ ಕಡೆ ಕೂಡ ಮನೆ ಮಾಡಿರುವಂಥದ್ದು. ಕೇವಲ ಮಂತ್ರಾಲಯ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಇರ್ತಕ್ಕಂಥ ಶಾಖಾ ಮಠಗಳಲ್ಲಿ ಈಗ ಆರಾಧನಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಅದರ ಜೊತೆಗೆ ಮಂತ್ರಾಲಯಕ್ಕೆ ಬರ್ತಕ್ಕಂಥ ಭಕ್ತರು ಏನಿದ್ದಾರೆ, ಮುಖ್ಯವಾಗಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕಾಗಿ ಹಂಬಲಿಸ್ತಾರೆ. ಈ ವರ್ಷ ಕೂಡ ಏನು ಮಂತ್ರಾಲಯದ ತೀರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿ ಏನಿದೆ ಅದು ನಿಜಕ್ಕೂ ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಅಂದರೆ ಪ್ರತಿ ವರ್ಷ ಈ ಒಂದು ಮಂತ್ರಾಲಯ ನದಿ ಬತ್ತಿರ್ತಾ ಇತ್ತು, ಈ ತುಂಗಭದ್ರಾ ನದಿ. ಹಾಗಾಗಿ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಕಷ್ಟಪಡ್ತಾ ಇದ್ರು. ಏನು ನದಿ ದಡದಲ್ಲಿರ್ತಕ್ಕಂಥ ಶವರ್ಗಳಲ್ಲಿ ಸ್ನಾನ ಮಾಡಿ ಹೋಗಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ಉತ್ತಮ ಮಳೆ ಆಗಿರೋದ್ರಿಂದ ತುಂಗಭದ್ರಾ ನದಿ ಕೂಡ ತುಂಬಿ ಹರಿತಾ ಇದೆ. ಹೀಗಾಗಿ ಪುಣ್ಯ ಸ್ನಾನಕ್ಕಾಗಿ ಜನ ಏನು ಹಂಬಲಿಸ್ತಾ ಇದ್ರು, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪುಣ್ಯ ಸ್ನಾನ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಏನು ತುಂಗಭದ್ರಾ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಏನು ಮುರಿದಿತ್ತು, ಅದರ ರಿಪೇರಿ ಕಾರ್ಯದಿಂದಾಗಿ ನದಿಯಲ್ಲಿನ ನೀರಿನ ಪ್ರಮಾಣ ಕೂಡ ತಗ್ಗಿದ್ದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿಕ್ಕೆ ಮಠದ ಆಡಳಿತ ಮಂಡಳಿ ಕೂಡ ಅನುವು ಮಾಡಿಕೊಟ್ಟಿದೆ. ಜೊತೆಗೆ ಏನು ಇಲ್ಲಿ ಅರಗೋಲುಗಳನ್ನು ಕೂಡ ಅವರು ಬಿಟ್ಟಿರುವಂಥದ್ದು. ಒಂದು ವೇಳೆ ಆಕಸ್ಮಿಕವಾಗಿ ಏನಾದರೂ ಅವಘಡ ಆದರೆ ಭಕ್ತರನ್ನು ಕಾಪಾಡಲಿಕ್ಕೆ ಅರಗೋಲುಗಳನ್ನು ಕೂಡ ನದಿ ದಂಡೆಯಲ್ಲಿ ಬಿಟ್ಟಿರುವಂಥದ್ದು. ಜೊತೆಗೆ ಮಂತ್ರಾಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈಗ ಪುಣ್ಯ ಸ್ನಾನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಏನು ನದಿಯಲ್ಲೂ ಕೂಡ ಒಂದು ಮಟ್ಟದಲ್ಲಿ ನೀರು ಹರಿತಾ ಇರೋದ್ರಿಂದ ಭಕ್ತರು ಕೂಡ ನಿರಾತಂಕವಾಗಿ ಪುಣ್ಯ ಸ್ನಾನ ಮಾಡ್ತಾ ಇರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ತುಂಗಾ ನದಿ ತೀರದಲ್ಲಿರ್ತಕ್ಕಂಥ ಮಂತ್ರಾಲಯಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಪುಣ್ಯ ಸ್ನಾನ, ಅದು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದ್ರಿಂದ ತಮ್ಮ ಪಾಪಗಳನ್ನು ಕಳೆದುಕೊಳ್ಬೋದು, ರಾಯರ ಆಶೀರ್ವಾದಕ್ಕೂ ಕೂಡ ಪಾತ್ರರಾಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೇ ಬರ್ತಾರೆ. ಹೀಗಾಗಿ ಈ ಕಳೆದ 2-3 ವರ್ಷಗಳಿಂದ ಈ ನದಿ ಸಂಪೂರ್ಣ ಬತ್ತಿ ಹೋಗಿರ್ತಿತ್ತು, ಅಂದರೆ ಆರಾಧನಾ ಸಮಯದಲ್ಲಿ. ಆದರೆ ಈ ಬಾರಿ ನದಿಯಲ್ಲಿ ನೀರಿರೋದ್ರಿಂದ ನಿಜಕ್ಕೂ ಕೂಡ ಭಕ್ತರು ಪುಣ್ಯ ಸ್ನಾನವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಕೇವಲ ಏನು ರಾಯಚೂರು ಜಿಲ್ಲೆ ಮಾತ್ರ ಅಲ್ಲ, ಅಥವಾ ರಾಜ್ಯ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಿಂದ ಇಲ್ಲಿಗೆ ಬರುವಂಥ ಭಕ್ತರು ಈ ಒಂದು ಪುಣ್ಯ ಸ್ನಾನದ ಒಂದು ಆಸೆಯಿಂದಲೇ ಬಂದಿರ್ತಾರೆ. ಆ ಒಂದು ಪುಣ್ಯ ಸ್ನಾನಕ್ಕೆ ಈ ಬಾರಿ ಅನುವು ಆಗಿರುವಂಥದ್ದು. ಜೊತೆಗೆ ಏನು ಮಂತ್ರಾಲಯ ಮಠದ ಏನು ನದಿ ತೀರದಲ್ಲಿರ್ತಕ್ಕಂಥ ಸ್ನಾನಘಟ್ಟದಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಶವರ್ ವ್ಯವಸ್ಥೆ ಇರ್ಬೋದು, ಮತ್ತು ಮಹಿಳೆಯರಿಗೂ ಕೂಡ ಪ್ರತ್ಯೇಕವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ಈ ರಾಯರ ಆರಾಧನಾ ಮಹೋತ್ಸವದ ಪ್ರಮುಖ 3 ದಿನಗಳಾದಂಥ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ದಿನ ಬರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಭಕ್ತರಿಗೆ ಈ ಬಾರಿ ನಿಜಕ್ಕೂ ಕೂಡ ಪುಣ್ಯ ಸ್ನಾನದ ಒಂದು ಅನುಕೂಲ ಇಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ ಟಿವಿ, ಮಂತ್ರಾಲಯ.